ॐ यश्छन्दसां वृषभो विश्वरूपः छन्दोऽभ्योऽध्यमृतात् समेन्द्रो मेधया शृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भोरवश्रुवम् ब्रह्मणः कोशोऽसि मेधया पिहितः श्रुतं मे गोपाय ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಆದಿತ್ಯವಾಸರ ಶ್ರಾವಣ ಶುದ್ಧ ಏಕಾದಶಿ ಅತ್ಯಂತ ಪವಿತ್ರವಾದಂತಹ ದಿನ. ಇಂತಹ ಒಂದು ಶ್ರೇಷ್ಠ ಶ್ರಾವಣ ಭಾನುವಾರದ ಮುಸ್ಸಂಜೆಯಲ್ಲಿ ಶ್ರೀ ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕಾ ಮಂತ್ರಗಳ ಪಾರಾಯಣ ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಇಂದು ಆಗಸ್ಟ್ ತಿಂಗಳ 23ನೇ ತಾರೀಕು 2026ನೇ ಇಸವಿ, ಶ್ರಾವಣ ಶುದ್ಧ ಏಕಾದಶಿ. ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಯಜಮಾನಸ್ತಮೇವ ಚ ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವದುಃಖಾತಿಗೋ ಭವೇತ್ ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತಭವೋದ್ಭವಂ ಏಷ ಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರರ್ಚೇನ್ನರಃ ಸದಾ ಪರಮಯ್ಯೋ ಮಹತ್ತೇಜಃ ಪರಮಯ್ಯೋ ಮಹತ್ತಪಃ ಪರಮಯ್ಯೋ ಮಹದ್ಬ್ರಹ್ಮ ಪರಮಯ್ಯಃ ಪರಾಯಣಂ ಪವಿತ್ರಾಣಾಂ ಪವಿತ್ರಯ್ಯೋ ಮಂಗಲಾನಾಂ ಚ ಮಂಗಲಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಯಃ ಪಿತಾ ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಯುಗಾಗಮೇ ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವ ಯುಗಕ್ಷಯೇ ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಪಾಪಭಯಾಪಹಂ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಭಃ ಪರಿಗೀತಾನಿ
तानि वक्ष्यामि भूतये ऋषिर्नाम्नां सहस्रस्य वेदव्यासो महामुनिः छन्दोनुष्टुप्तथा देवः भगवान् देवकीसुतः ॐ शान्तिश्शान्तिश्शान्तिः हरिः ॐ श्रीगुरुभ्यो नमः हरिः ॐ 2 ನಿಮಿಷಗಳ ಕಾಲ ಶ್ರೀ ಸದ್ಗುರು ದತ್ತಾತ್ರೇಯರ ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಜೈ ಜೈ ರಘುವೀರ ಸಮರ್ಥ. ಶ್ರೇಷ್ಠವಾದ ಈ ಶ್ರಾವಣದ ಭಾನುವಾರದ ಮುಸ್ಸಂಜೆಯಲ್ಲಿ ಹರಿದಾಸರು ರಚಿಸಿರುವ ಭೀಮಸೇನ ಸ್ತುತಿಯನ್ನು ಹಾಡೋಣ. ಹೇಳಿಕೊಡ್ತೇವೆ, ಪುನರಾವರ್ತಿಸಬಹುದು. ಎಂಥ ಬಲವಂತನೋ ಕುಂತಿಯ ಸಂಜಾತನೋ, ಭಾರತಿಗೆ ಕಾಂತನೋ ನಿತ್ಯ ಶ್ರೀಮಂತನೋ, ಎಂಥ ಬಲವಂತನೋ ಕುಂತಿಯ ಕಂದನೋ ಸೌಗಂಧಿಕ ತಂದನೋ, ಕುಂತಿಯ ಕಂದನೋ ಸೌಗಂಧಿಕ ತಂದನೋ, ಕುರುಕ್ಷೇತ್ರಕ್ಕೆ ಬಂದನೋ ಕೌರವರ ಕೊಂದನೋ, ಎಂಥ ಬಲವಂತನೋ
ವೈಷ್ಣವಾಗ್ರಗಣ್ಯನು ಸಂಚಿತಾರ್ಥ ಪುಣ್ಯನು. ವೈಷ್ಣವಾಗ್ರಗಣ್ಯನು ಸಂಚಿತಾರ್ಥ ಪುಣ್ಯನು. ದೇವವರೆಣ್ಯನು ದೇವ ಶರಣ್ಯನು. ಎಂಥ ಬಲವಂತನು. ಬಂಡಿ ಅನ್ನವನುಂಡನು ಬಕನ ಪ್ರಾಣವ ಕೊಂದನು. ಬಂಡಿ ಅನ್ನವನುಂಡನು ಬಕನ ಪ್ರಾಣವ ಕೊಂದನು. ದ್ರೌಪದಿಯ ಗಂಡನು ಭೀಮ ಪ್ರಚಂಡನು. ಎಂಥ ಬಲವಂತನು. ಎಂಥ ಬಲವಂತನು ಕುಂತಿಯ ಸಂಜಾತನು. ಭಾರತಿಗೆ ಕಾಂತನು ನಿತ್ಯ ಶ್ರೀಮಂತನು. ಎಂಥ ಬಲವಂತನು. ಎಂಥ ಬಲವಂತನು. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. श्रीमद्भगवद्गीतायाः 18 केचन श्लोकाः पठामः गापयामि, भवन्तः अनुगायन्तु। ॐ श्री परमात्मने नमः। अथ 18 मोक्षसंन्यासयोगः। श्रीभगवानुवाच यज्ञदानतपः कर्म न त्याज्यं कार्यमेव तत्। यज्ञदानं तपश्चैव पावनानि मनीषिणा। एतान्यपि तु कर्माणि संगं त्यक्त्वा फलानि च कर्तव्यानीति मे पार्थ। निश्चितं मतमुत्तमम्। नियतस्य तु सन्न्यासः कर्मणो नोपपद्यते। मोहात् तस्य परित्यागः तामसः परिकीर्तितः। दुःखमित्येव यत्कर्म कायक्लेशभयात् त्यजेत्।
ಸಕೃತ್ವಾ ರಾಜಸಂ ಯೋಗಂ ನೈವ ತ್ಯಾಗ ಫಲಂ ಲಭೇತ್. ಕಾರ್ಯಮಿತ್ಯೇವ ಯತ್ ಕರ್ಮ ನಿಯತಂ ಕ್ರಿಯತೆ ಅರ್ಜುನ. ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗಃ ಸಾತ್ವಿಕೋ ಮತಃ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ. ತ್ಯಾಗೇ ಸತ್ವಸಮಾವಿಷ್ಟಃ ಮೇಧಾವಿ ಛಿನ್ನ ಸಂಶಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಈ ತ್ಯಾಗಿಯು ಸತ್ವಗುಣದಿಂದ ತುಂಬಿರುವವನಾಗಿ ಆತ್ಮಜ್ಞಾನವನ್ನು ಪಡೆದು ಸಂಶಯಗಳನ್ನೆಲ್ಲ ನಿವಾರಿಸಿಕೊಂಡು ಕೆಟ್ಟ ಕರ್ಮಗಳನ್ನು ದ್ವೇಷಿಸದೆ ಮತ್ತು ಕರ್ಮದಲ್ಲಿ ಸಂಘವನ್ನು ಬೆಳೆಸದೆ ಇರುವನು. सतोगुण में स्थित बुद्धिमान त्यागी जो न तो अशुभ कार्य से घृणा करता है न शुभ कर्म से लिप्त होता है, वह कर्म के विषय में कोई संशय नहीं रखता. Those who are situated in the mode of goodness, who neither hate inauspicious work nor are attached to auspicious work, have no doubts about work. कृष्ण भावना भक्ति, कृष्ण भावना भावित व्यक्ति न तो किसी व्यक्ति से घृणा करता है न अपने शरीर को कष्ट देने वाली किसी बात से. वह उपयुक्त स्थान पर तथा उचित समय पर बिना डरे अपना कर्तव्य करता है. ऐसे व्यक्ति को जो अध्यात्म को प्राप्त है सर्वाधिक बुद्धिमान तथा अपने कर्मों में संशय रहित मानना चाहिए. कृष्ण भावना भावित व्यक्ति न तो किसी व्यक्ति से घृणा करता है न अपने शरीर को कष्ट देने वाली किसी बात से. वह उपयुक्त स्थान पर तथा उचित समय पर बिना डरे अपना कर्तव्य करता है. ऐसे व्यक्ति को जो अध्यात्म को प्राप्त है सर्वाधिक बुद्धिमान तथा अपने कर्मों में संशय रहित मानना चाहिए. बहुत बड़ी बात है. सतोगुण त्याग, सात्विक त्याग सबसे बड़ी है, सबसे ऊंची है. ಅಕುಶಲಂ ಕರ್ಮ ಕಲ್ಯಾಣಕಾರಕವಲ್ಲದ ನಿಷಿದ್ಧ ಕರ್ಮ ಮತ್ತು ಕಾಮ್ಯ ಕರ್ಮವನ್ನು ನ ದ್ವೇಷ್ಟಿ ದ್ವೇಷಿಸುವುದಿಲ್ಲವೋ, ಕುಶಲೇ ನ ಅನುಷಜ್ಯತೆ ಕಲ್ಯಾಣಕಾರಕವಾದ ಶಾಸ್ತ್ರವಿಹಿತ ಕರ್ಮದಲ್ಲಿ ಆಸಕ್ತನಾಗುವುದಿಲ್ಲವೋ, ಸತ್ವ ಸಮಾವಿಷ್ಟ ಛಿನ್ನ ಸಂಶಯ ಮೇಧಾವಿ ತ್ಯಾಗಿ ಆ ಶುದ್ಧ ಸತ್ವ ಗುಣಗಳುಳ್ಳ ಪುರುಷನು ಸಂಶಯವಿಲ್ಲದವನು ಜ್ಞಾನಿಯೂ ಮತ್ತು ತ್ಯಾಗಿಯೂ ಆಗಿದ್ದಾನೆ. ಅತ್ಯಂತ ಸುಂದರವಾದಂತಹ ವರ್ಣನೆ. ಸಾತ್ವಿಕ ತ್ಯಾಗದ ಫಲವನ್ನು ಈ 10ನೇ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಹೇ ಅರ್ಜುನ,
ಶಾಸ್ತ್ರಗಳಲ್ಲಿ ಅವಶ್ಯಕ ಕರ್ತವ್ಯವೆಂದು ಹೇಳಿರುವ ತನ್ನ ವರ್ಣ ಆಶ್ರಮ ಸ್ವಭಾವ ಪರಿಸ್ಥಿತಿಗಳಿಗೆ ನಿಯತವಾದ ಕರ್ಮಗಳನ್ನು ಮಾಡಲೇಬೇಕಾದ ಕರ್ತವ್ಯ ಎಂದು ತಿಳಿದು ಕರ್ತವ್ಯ ಭಾವದಿಂದ ಮಾಡುತ್ತಾ ಆ ಕರ್ಮಗಳಲ್ಲಿ ಆಸಕ್ತಿ, ಫಲೇಚ್ಛೆ, ಅಹಂತೆಗಳನ್ನು ತ್ಯಾಗ ಮಾಡುವುದು ಸಾತ್ವಿಕ ತ್ಯಾಗವಾಗಿದೆ. ಸಾತ್ವಿಕ ತ್ಯಾಗವೆಂದರೆ ಫಲದ ಸಂಘದ ತ್ಯಾಗವೇ ಹೊರತು ಕರ್ಮ ತ್ಯಾಗವಲ್ಲ. ಸಾತ್ವಿಕನಿಗೆ ಕರ್ಮಗಳನ್ನು ಬಿಡಲು ಮನಸ್ಸು ಬರುವುದೇ ಇಲ್ಲ. ಅವನು ನಿಯತ ಕರ್ಮಗಳನ್ನು ಮಾಡುವುದು ತನ್ನ ಕರ್ತವ್ಯವೆಂದು ತಿಳಿದಿರುತ್ತಾನೆ. ದೇಹ ಶ್ರಮವನ್ನು ಲಕ್ಷಿಸದೆ, ಕಷ್ಟಗಳಿಗೆ ಹೆದರದೆ ಬಂದದ್ದೆಲ್ಲ ಬರಲಿ ಎಂಬ ಭಾವದಿಂದ ನಿಯತ ಕರ್ಮಗಳನ್ನು ಮಾಡುತ್ತಿರುತ್ತಾನೆ. ತಾನು ಮಾಡುವ ಕರ್ಮಗಳ ಫಲರೂಪವಾಗಿ ಏನೇ ಒದಗಿ ಬಂದರೂ ಅದನ್ನು ಭಗವಂತನ ಪ್ರಸಾದವೆಂದು ಸ್ವೀಕರಿಸುತ್ತಾನೆ. ತಾಮಸ ತ್ಯಾಗಿಯ ಹಾಗೆ ಮೌಢ್ಯದಿಂದ ಅಥವಾ ರಾಜಸ ತ್ಯಾಗಿಯ ಹಾಗೆ ಸ್ವಾರ್ಥ ಬುದ್ಧಿಯಿಂದ ಕರ್ತವ್ಯ ಕರ್ಮಗಳನ್ನು ತ್ಯಾಗ ಮಾಡುವುದು ಅಧರ್ಮ ಎಂದು ತಿಳಿದಿರುತ್ತಾನೆ. ಅಂತಹ ಸತ್ವಗುಣ ಸಂಪನ್ನನಾದ, ಮೇಧಾವಿಯಾದ, ತನ್ನೆಲ್ಲಾ ಸಂಶಯಗಳನ್ನು ಹೋಗಲಾಡಿಸಿಕೊಂಡಿರುವ ಸಾತ್ವಿಕ ತ್ಯಾಗಿಯು ನಿಷಿದ್ಧ ಕರ್ಮಗಳನ್ನು ಹಾಗೂ ಕಾಮ್ಯ ಕರ್ಮಗಳನ್ನು ದ್ವೇಷಿಸುವುದೂ ಇಲ್ಲ. ಎಂದರೆ ನಿಷಿದ್ಧ ಮತ್ತು ಕಾಮ್ಯ ಕರ್ಮಗಳ ತ್ಯಾಗವನ್ನು ದ್ವೇಷ ಬುದ್ಧಿಯಿಂದ ಮಾಡದೆ ಅವುಗಳ ತ್ಯಾಗವು ತನ್ನ ಕರ್ತವ್ಯವೆಂದು ತಿಳಿದು ತಟಸ್ಥ ಭಾವದಿಂದ ಮಾಡುತ್ತಾನೆ. ಅವನು ಯಾವುದೇ ಶಾಸ್ತ್ರವಿಹಿತ ಶುಭ ಕರ್ಮಗಳಲ್ಲಿ ಆಸಕ್ತನಾಗುವುದೂ ಇಲ್ಲ. ನಿತ್ಯ ನೈಮಿತ್ತಿಕ ಯಜ್ಞ, ದಾನ, ತಪ ಮುಂತಾದ ಶುಭ ಕರ್ಮಗಳನ್ನು ಹಾಗೂ ವರ್ಣಾಶ್ರಮಗಳಿಗೆ ಮತ್ತು ಸ್ವಭಾವ ವೃತ್ತಿ ಪರಿಸ್ಥಿತಿಗಳಿಗೆ ಅನುಕೂಲವಾದ ಕರ್ತವ್ಯ ಕರ್ಮಗಳನ್ನು ಯಜ್ಞವೆಂದೂ ಹಾಗೂ ಅವುಗಳನ್ನು ಮಾಡುವುದು ತನ್ನ ಕರ್ತವ್ಯವೆಂದು ತಿಳಿದು ಆಸಕ್ತಿ ಮತ್ತು ಫಲೇಚ್ಛೆಗಳನ್ನು ತ್ಯಾಗ ಮಾಡಿ ಅವುಗಳನ್ನು ಮಾಡುತ್ತಾನೆ. ಏಕೆಂದರೆ ಶರೀರಧಾರಿಯಾದ ಜೀವಿಗೆ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ ಬದುಕುವುದು ಸಾಧ್ಯವಿಲ್ಲ. ಆಹಾರ ಸೇವನೆ, ನಿದ್ರೆ, ಎಚ್ಚರ, ಉಸಿರಾಟ, ಮಲಮೂತ್ರ ವಿಸರ್ಜನೆ ಮುಂತಾದ ಶರೀರ ನಿರ್ವಹಣಾ ಕರ್ಮಗಳನ್ನು ಬಿಟ್ಟು ಬಿಡುವುದು ಸರ್ವಥಾ ಸಾಧ್ಯವಿಲ್ಲ. ಬಿಡಬೇಕಾದುದು ಕರ್ಮವನ್ನಲ್ಲ, ಬಿಡಬೇಕಾದುದು ಆಸಕ್ತಿಯನ್ನು, ಫಲೇಚ್ಛೆಯನ್ನು ಮತ್ತು ನಾನು ಮಾಡುತ್ತಿದ್ದೇನೆಂಬ ಅಹಂಕಾರವನ್ನು ಎಂದು ತಿಳಿದು ಅದರಂತೆಯೇ ಕರ್ಮಗಳನ್ನು ಮಾಡುತ್ತಿರುತ್ತಾನೆ. ಹೀಗೆ ಕರ್ಮ ಫಲದ ಮೋಹ, ಮಮತೆ, ಕಾಮನೆಗಳನ್ನು ತ್ಯಾಗ ಮಾಡಿದ ಸತ್ವಗುಣ ಸಂಪನ್ನನಾದ ಕರ್ಮಯೋಗಿಯೇ ವಿವೇಕವಂತನಾದ ನಿಜವಾದ ತ್ಯಾಗಿ ಎಂದು ಹೇಳಿಸಿಕೊಳ್ಳುತ್ತಾನೆ. ಕರ್ಮಯೋಗಿಯು ಮಾಡುವ ಇಂತಹ ಕರ್ಮಯೋಗ ರೂಪಿ ಸಾತ್ವಿಕ ತ್ಯಾಗವು ಕರ್ಮ ಫಲಗಳನ್ನು ನಾಶ ಮಾಡಿ ಕರ್ಮ ಬಂಧನದಿಂದ ಬಿಡುಗಡೆಗೊಳಿಸಿ ಜ್ಞಾನವನ್ನು ಉದ್ದೀಪನಗೊಳಿಸಿ ಪರಮ ಪದವನ್ನು ಗಳಿಸಿಕೊಡುವ ಸಾಧನವಾಗಿದೆ. How beautifully it's explained the result of satvika tyaga, satvika renunciation. The previous stanza would at the outset look as an impossible thesis to any strong man of action and adventure. Perhaps the royal heart of Arjuna couldn't comprehend such a person who fulfills his obligatory duty only because it ought to be done. Karyamiti, renouncing attachment and fruit. As though answering the look of surprise on Arjuna's face, which faithfully registers his failure to appreciate the idea, Krishna gives in this stanza, in the 10th verse, a more elaborate picture of such an individual. A man established in sattvic abandonment never hates, not dveshti, nor does he ever feel attached. Na anusajjate. He is not miserable in disagreeable environments, nor does he get attached to the circumstances and schemes of things which are agreeable to his taste. He does his duties under all circumstances, agreeable or disagreeable, without feeling elated when he finds himself on the peaks, or feeling dejected when he discovers himself in the pits of life. He is overwhelmed neither by extreme joy
nor by extreme sorrow. Equanimity becomes his essential nature. He stands as a rock, ever at ease, and watches with an unbroken balance of vision the waves of happenings rising and falling all around him at all times. He is, in short, independent of the happenings in the outer world around him. When to such a man of sattvic tyaga, impulses such as jealousy, anger, passion, greed, etc. come, he does not get involved in those impulses as we do in our attachments and identifications with them. That is, a man of abandonment readily discovers in himself a secret faculty to abandon his identification with the false, the lower instincts in himself. He does not become a victim of his own mental impressions. He stands ever free and surely apart from the tumults of his mind. Such a man is said to be an educated and cultured man. An uncultured man is like a dry leaf that is tossed hither and thither by ever passing breeze. He is like a reed upon the bosom of the sea, rising and falling in the mad revelry of the tireless waves. It is the privilege of the animal alone to get faithfully colored by its own instincts and act according to the dictates of its impulses. It is only man, the inheritor of an intellect, who can inquire into the nature of the rising waves of impulses, judge them in the light of the ideal he holds on to in himself, and if need be, stand apart from them and allow them to die away. But ordinarily, an individual finds it impossible to stand apart and live, to act independently of his impulses. According to Srimad Bhagavad Gita, this is because man has allowed his faculty of abandonment to die away. A tyagi is he who has cultivated this habit to live intelligently in life, practicing from moment to moment the abandonment of all the animal whisperings in himself and following diligently the melody of the soul. Such a man is established in sattvic tyaga. In order that one may come to judge correctly and renounce the false, one must have a very clear and steady picture of the perfect in oneself. Medha Shakti is not merely the intellect's power of understanding or reasoning, but it is also the intellect's faculty to memorize and retain things. A cultured man of unbroken equipoise and steady understanding must have a constant memory of the constituents of the field of his activity, the instruments through which he contacts the world outside, his own essential, infinitely divine nature, and his exact relationship with the world of objects when he is contacting it through his senses. Such a person is called Medhavi, a man of firm understanding. And in case his knowledge be spotted with patches of doubts or slightly poisoned by traces of false knowledge, there will be in him endless confusions, which in their turn will bring about wrong judgments. Therefore, Krishna indicates that a man of Sattvika Tyaga is one whose doubt is cleft. The highest type of Tyaga is not perhaps abundantly found except in a minority who have accomplished their detachments from all their matter vestures completely. But to the majority, identification with the body, mind, intellect, equipment is so natural that they have a sense of agency and come to live in the world, conditioned by the happenings around. Such an average man who works with an ego and attachment must learn to work, at least renouncing the fruit. Krishna explains further in the next verse that we shall contemplate upon during next week's
online session. By this, we end today's satsanga, and we shall ponder upon a Kagga's verse. ಮುಕ್ತಕ 640 ಅತ್ಯಂತ ಸುಂದರವಾದಂತಹ ವಿಚಾರ ನೋಡಿ. ತಿರುಕನೀನಿ ಬ್ರಹ್ಮಪುರಿಯೊಳದ ಮರೆಯದಿರು, ಸಿರಿಯಿರ್ದೊಡೇನು ಪರಿಜನವಿರ್ದೊಡೇನು, ತೊರೆದೆಲ್ಲ ಡಂಬಗಳ ನೀನೇ ನಿನ್ನಾಳಾಗು, ಪರದೇಶಿವನು ಬಾಳು ಮಂಕುತಿಮ್ಮ, ಪರದೇಶಿವನು ಬಾಳು ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ನೀನು ಈ ಬ್ರಹ್ಮಪುರಿಯೊಳದ ಮರೆಯದಿರು, ಬ್ರಹ್ಮಪುರಿಯೊಳು ಅದ ಮರೆಯದೆ ಇರು. ಸಿರಿ ಇರ್ದೊಡೇನು, ಸಿರಿ ಇರ್ದೊಡೆ ಏನು, ಪರಿಜನವಿರ್ದೊಡೇನು, ಪರಿಜನ ಇರ್ದೊಡೆ ಏನು, ತೊರೆದೆಲ್ಲ ತೊರೆದು ಎಲ್ಲ, ನಿನ್ನಾಳಾಗು ನಿನ್ನ ಆಳು ಆಗು, ಪರದೇಶಿ ಒಲು ಪರದೇಶಿ ಒಲು, ತಿರುಕ ಭಿಕ್ಷುಕ. ಬ್ರಹ್ಮಪುರಿ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಈ ಜಗತ್ತು, ಸಿರಿ ಸಂಪತ್ತು, ಪರಿಜನ ಬಂಧು ಬಳಗ, ಡಂಬಗಳ ಬೂಟಾಟಿಕೆ, ಆಳು ಸೇವಕ. ಈ ಮುಕ್ತಕದ ಭಾವಾರ್ಥವನ್ನು ನೋಡೋಣ. ಈ ಜಗತ್ತಿನಲ್ಲಿ ನೀನು ಭಿಕ್ಷುಕ, ಅದನ್ನು ಮರೆಯಬೇಡ. ಹಣಬಲ ಮತ್ತು ಜನಬಲವಿದ್ದರೆ ಏನು ಪ್ರಯೋಜನ? ಆದ್ದರಿಂದ ಮನದಲ್ಲಿ ಉಂಟಾಗುವ ಎಲ್ಲ ದಂಬಾಚಾರ ಬೂಟಾಟಿಕೆಗಳನ್ನು ಬಿಟ್ಟು ಎಲ್ಲಿಂದಲೋ ಬಂದ ನಿನ್ನ ಆತ್ಮಕ್ಕೆ ನೀನು ಸೇವಕನಾಗು. ಈ ಜಗತ್ತಿನಲ್ಲಿ ನೀನು ಪರಕೀಯ, ಪರದೇಶಿ, ಹಾಗೆಯೇ ಬಾಳು ಎಂದು ಬದುಕಿಗೆ ನಾವು ಎಷ್ಟರ ಮಟ್ಟಿಗೆ ಅಂಟಿಕೊಳ್ಳಬೇಕು ಎನ್ನುವುದನ್ನು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಮಾನ್ಯ ಗುಂಡಪ್ಪನವರು ನಮಗೆ ಈ ಮುಕ್ತಕದಲ್ಲಿ. You are a mere beggar in this grand universe. Don't you ever forget that. What if you are very rich in your own little world? What if you have too many relatives, friends, and followers? Renounce all appearances and become your own servant. Live in this world as if you are a traveler just passing through the world. Don't develop attachments. ಮಂಕುತಿಮ್ಮ. ತಿರುಕನೀನಿ ಬ್ರಹ್ಮಪುರಿಯೊಳದ ಮರೆಯದಿರು, ಸಿರಿಯಿರ್ದೊಡೇನು ಪರಿಜನವಿರ್ದೊಡೇನು, ತೊರೆದೆಲ್ಲ ಡಂಬಗಳ ನೀನೇ ನಿನ್ನಾಳಾಗು, ಪರದೇಶಿವನು ಬಾಳು ಮಂಕುತಿಮ್ಮ, ಮಂಕುತಿಮ್ಮ. ಅಲ್ಲಿದೆ ನಮ್ಮ ಮನೆ, ನಾನೇಕೆ ಬಂದೆ ಸುಮ್ಮನೆ ಎಂದರು ಶ್ರೀ ಪುರಂದರದಾಸರು. ತನ್ನ ಮೂಲದಿಂದ ಹೊರಟ ಆತ್ಮದ ಪ್ರಯಾಣದ ಒಂದು ಮಜಲು ಅಷ್ಟೇ ಈ ಜಗತ್ತಿನ ನಮ್ಮ ಇಂದಿನ ಬದುಕು. ಹಿಂದೆ ಎಷ್ಟು ಬಾರಿ ಬಂದಿದ್ದೇವೋ, ಏನೇನಾಗಿ ಬಂದಿದ್ದೇವೋ, ಮುಂದೆ ಇನ್ನೆಷ್ಟು ಬಾರಿ ಬರಬೇಕೋ ನಮಗೆ ಅರಿವಿಲ್ಲ. ಆದರೂ ಈ ನಮ್ಮ ಇಂದಿನ ಅಸ್ತಿತ್ವವೇ ಸತ್ಯ ಮತ್ತು ನಿತ್ಯ ಎಂದು ತಿಳಿದು ಬದುಕಿನ ಬಗ್ಗೆ ಒಂದು ಭ್ರಮೆಯನ್ನು ಬೆಳೆಸಿಕೊಂಡು ಬಿಡುತ್ತೇವೆ. ಆ ಭ್ರಮೆ ನಮ್ಮನ್ನು ಈ ಜಗತ್ತಿಗೆ ಅಂಟಿಸಿ ನಂಟನ್ನು ಬೆಳೆಸಿ ಐಹಿಕ ಸುಖ ಮತ್ತು ದುಃಖಗಳನ್ನು ಅನುಭವಿಸುವಂತೆ ಮಾಡುತ್ತದೆ. ಒಂದು ಬಾರಿ ನಮ್ಮ ಬದುಕನ್ನೇ ಪರೀಕ್ಷಿಸಿ ನೋಡಿದರೆ ನಮಗೆ ಅರ್ಥವಾಗುತ್ತದೆ ನಾವೆಷ್ಟು ದಟ್ಟ ದರಿದ್ರ ಭಿಕ್ಷುಕರೆಂದು. ಈ ದೇಹ ನಮ್ಮ ಪ್ರಮೇಯವಿಲ್ಲದೆ ಸಿಕ್ಕದ್ದು, ಹಾಗಾಗಿ ನಮ್ಮದಲ್ಲ. ಈ ದೇಹ ನಮ್ಮ ಪ್ರಮೇಯವಿಲ್ಲದೆ ಸಿಕ್ಕಿದ್ದು, ಹಾಗಾಗಿ ನಮ್ಮದಲ್ಲ. ತಾಯಿಯ ಗರ್ಭದಿಂದ ಧರೆಗುದುರಿದ ಮೇಲೆ
ಪಡೆಯುವ ಮಾತ್ರ ಸ್ತನ್ಯ, ಆಹಾರ, ಉಸಿರಾಡುವ ಗಾಳಿ ಸಕಲವೂ ಆ ಪರಮಾತ್ಮನಿಂದ ಪಡೆದ ಭಿಕ್ಷೆ. ಆ ಜೀವ ಪರ್ಯಂತ ಅದನ್ನು ಭಿಕ್ಷಾ ರೂಪದಲ್ಲೇ ಪಡೆಯುತ್ತಿರುತ್ತೇವೆ. ಇನ್ನು ಬದುಕಿನಲ್ಲಿನ ನಮ್ಮ ಅವಶ್ಯಕತೆಗಳೆಲ್ಲ ಅವಶ್ಯಕತೆಗಳೆಲ್ಲ ಅವಶ್ಯಕತೆಗಳ ಅವಶ್ಯಕತೆಗಳನ್ನು ಅವಶ್ಯಕತೆಗಳು ಎಲ್ಲವನ್ನು ನಾವು ಪರರಿಂದ, ನಿಸರ್ಗದಿಂದ, ಪರಮಾತ್ಮನಿಂದ ಸದಾ ಕಾಲ ಬೇಡುತ್ತಿರುತ್ತೇವೆ. ಹಾಗಾಗಿ ನಾವು ಭಿಕ್ಷುಕರು. ಕಡೆಗೆ ಈ ಜಗತ್ತನ್ನು ತೊರೆಯಬೇಕಾದ ಮರಣವೂ ನಮಗೆ ಆ ಪರಮಾತ್ಮ ಕರುಣಿಸುವ ಭಿಕ್ಷೆಯೇ ಹೊರತು ಬೇರೇನಲ್ಲ. ನಮ್ಮ ಒಳ ಹೊರಗಾಡುವ ಉಸಿರೂ ಸಹ ಈ ಸೃಷ್ಟಿಯಿಂದ ನಾವು ಪಡೆದ ಭಿಕ್ಷೆ. ಎಂದು ಆ ಭಿಕ್ಷೆ ಸಿಗುವುದಿಲ್ಲವೋ ಅಂದು ಈ ಬದುಕಿಗೆ ಅಂತ್ಯ. ಹಾಗಾಗಿ ಈ ಜಗತ್ತು ನಮ್ಮದಲ್ಲ, ಇಲ್ಲಿರುವುದಾವುದೂ ನಮ್ಮದಲ್ಲ. ನಾವು ಕೇವಲ ಇಲ್ಲಿರಲು ಸೃಷ್ಟಿಯಿಂದ ಪಡೆದುಕೊಂಡ ಭಿಕ್ಷೆ. ಎಷ್ಟು ಸಿರಿ ಸಂಪತ್ತುಗಳಿದ್ದರೇನು, ಎಷ್ಟು ಬಂಧು ಬಳಗವಿದ್ದರೇನು, ಎಲ್ಲವನ್ನೂ ತೊರೆದು ನಮ್ಮ ಸ್ವಸ್ಥಾನಕ್ಕೆ ಹಿಂದಿರುಗಲೇಬೇಕು. ಹಾಗಾಗಿ ನೀನು ಇಲ್ಲಿನವನಲ್ಲ, ನೀನು ಪರದೇಶಿ. ಆ ದೇಶಕ್ಕೆ ಎಂದಿದ್ದರೂ ನೀನು ಹಿಂದಿರುಗಲೇಬೇಕು. ಇಲ್ಲಿಗೆ ನೀನು ಅಂಟಿಕೊಂಡರೆ ದುಃಖ ಪಡಬೇಕಾಗುತ್ತದೆ. ಹಾಗಾಗಿ ಇಲ್ಲಿನ ಡಂಬಗಳನ್ನು ತೊರೆದು ನಿರ್ಲಿಪ್ತತೆಯ ಬದುಕನ್ನು ಬದುಕು. ಅದು ನಿನಗೆ ಹಿತ. ಅದೇ ನಿಜವಾದ ಬಾಳು ಎಂದು ಬಹಳ ಸೂಕ್ತ ಸಲಹೆಯನ್ನು ನಮಗೆ ಇತ್ತಿರುವುದೇ ಈ ಮುಕ್ತಕದ ಹೂರಣ. ಆ ರೀತಿ ಬದುಕಲು ಪ್ರಯತ್ನ ಪಟ್ಟರೆ ಬದುಕು ಹಿತವಾಗಿರುತ್ತದೆ. ಮುಂದಿನ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಸಾತ್ವಿಕ ತ್ಯಾಗದ ಮಹತ್ವವನ್ನು ತಿಳಿದುಕೊಂಡು ಯಾವ ರೀತಿಯಲ್ಲಿ ನಾವು ಈ ಜಗತ್ತಿನಲ್ಲಿ ಬಾಳಬೇಕು, ಪರದೇಶಿಯಾಗಿ ಬಾಳಬೇಕು ಎಂದು ವಿಚಾರವನ್ನು ಮಾಡಿದ್ದೇವೆ. ಉಳಿದ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ. ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.